सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ಧ್ಯಾಯೇತ್ ಪರಾಮಂಬಿಕಾಂ. ಶ್ರೀಲಲಿತಾ ಸಹಸ್ರನಾಮದಲ್ಲಿ 521ನೆಯ ನಾಮ ಆಜ್ಞಾಚಕ್ರಾಬ್ಜ ನಿಲಯ. ಆಜ್ಞಾಚಕ್ರದಲ್ಲಿ ನೆಲೆಸಿರೋಂಥವಳು. ಆಜ್ಞಾಚಕ್ರ ಭ್ರೂ ಮಧ್ಯಕ್ಕೆ ಸರಿಯಾಗಿ ಬೆನ್ನಿನ ಹುರಿಯಲ್ಲಿ ಇರುವಂಥದ್ದು. ಈ ಆಜ್ಞಾಚಕ್ರ ಆಕಾಶಾಂತರ್ಗತವಾಗಿರುವಂತಹ ಸಮಸ್ತ ತತ್ವಗಳೂ ಸೇರಿರುವಂತಹ ಶುದ್ಧ ಶಕ್ತಿ ತತ್ವ ಪ್ರಧಾನವಾಗಿ, ಹಾಗೆ ಸಪ್ತ ವ್ಯಾಹೃತಿಗಳಲ್ಲಿ ತಪಃ ತತ್ವವನ್ನು ಹೊಂದಿರುತ್ತೆ. ಸಪ್ತಮಾತೃಕೆಯರಲ್ಲಿ ಮಹೇಶ್ವರಿಯೇ ದೇವತೆ. ಸಪ್ತಸ್ವರಗಳಲ್ಲಿ ಋಷಭಸ್ವರಕ್ಕೆ ಪ್ರಧಾನ ಸ್ಥಳವಾಗಿದೆ. ಇಲ್ಲಿ ನೆಲೆಸಿರುವಂತಹ ದೇವಿಯನ್ನು ಹಾಕಿನಿ ಅಂತ ಕರೆಯೋದು. ಆ ಹಾಕಿನಿ ದೇವಿಯ ಧ್ಯಾನದ ವಿವರಣೆ ಹೇಗಿದೆ: ಭ್ರೂಮಧ್ಯೆ ಬಿಂದುಪದ್ಮೆ ದಲಯುಗಕಲಿತೆ ಶುಕ್ಲವರ್ಣಾಂ ಕರಾಬ್ಜೈಃ ಬಿಭ್ರಾಣಾಂ ಜ್ಞಾನಮುದ್ರಾಂ ಡಮರುಕಮಲಾಂ ಅಕ್ಷಮಾಲಾಂ ಕಪಾಲಂ ಷಡ್ವಕ್ತ್ರಾಂ ಮಜ್ಜಾಸಂಸ್ಥಾಂ ತ್ರಿನಯನಲಸಿತಾಂ ಹಂಸವತ್ಯಾದಿಯುಕ್ತಾಂ ಹರಿದ್ರಾನೈಕಸಕ್ತಾಂ ಸಕಲಸುಖಕರೀಂ ಹಾಕಿನೀಂ ಭಾವಯಾಮಃ. ನಮ್ಮ ಭ್ರೂ ಮಧ್ಯದಲ್ಲಿ ಇರುವಂತಹ 2 ದಳಗಳ ಬಿಂದು ಪದ್ಮದಲ್ಲಿ ಈಕೆ ನೆಲೆಸಿರಿದ್ದಾಳೆ. ಶುಕ್ಲ ವರ್ಣವನ್ನು ಹೊಂದಿದ್ದಾಳೆ. ಜ್ಞಾನ ಮುದ್ರೆ, ಡಮರು, ಕಮಲ, ಅಕ್ಷಮಾಲೆ, ಕಪಾಲ ಇವುಗಳನ್ನು ತನ್ನ ಕೈಗಳಲ್ಲಿ ಧರಿಸಿದ್ದಾಳೆ. ದೇಹದಲ್ಲಿರುವಂತಹ ಮಜ್ಜೆಯಲ್ಲಿ ನೆಲೆಸಿರುವಂಥವಳು. 6 ಮುಖಗಳನ್ನು ಹೊಂದಿದ್ದಾಳೆ ಈಕೆ. 3 ಕಣ್ಣುಗಳಿವೆ. ಹಂಸವತಿ ಮುಂತಾದಂತಹ ಶಕ್ತಿಯರು ಈಕೆಯನ್ನು ಆವರಿಸಿದ್ದಾರೆ. ಕೇಸರಿ ಪರಿಮಳದಿಂದ ಕೂಡಿದಂತಹ ಅನ್ನದಲ್ಲಿ ಅಭಿರುಚಿಯುಳ್ಳವಳು. ಎಲ್ಲರಿಗೂ ಸುಖವನ್ನು ಉಂಟು ಮಾಡೋಳು ಆದಂತಹ ಹಾಕಿನಿ ಶಕ್ತಿಯನ್ನು ಧ್ಯಾನಿಸ್ತೀವಿ. 2 ಹುಬ್ಬುಗಳ ನಡುವೆ ಇರುವಂತಹ 2 ದಳದ ಆಜ್ಞಾಚಕ್ರದ ಕಮಲದ ಕರ್ಣಿಕೆಯಲ್ಲಿ ಹಾಕಿನಿ ದೇವಿಯನ್ನು ನ್ಯಾಸ ಮಾಡಿ, ಅದರ ಎಡಬಲ ದಳಗಳಲ್ಲಿ ಕ್ರಮವಾಗಿ ಆವರಣ ಶಕ್ತಿಯನ್ನು ನ್ಯಾಸ ಮಾಡಬೇಕು. ಹಂಸವತಿ ಮತ್ತು ಕ್ಷಮಾವತಿ ಅನ್ನೋದು 2 ಆವರಣ ಶಕ್ತಿಗಳು. 522ನೆಯ ನಾಮ ಶುಕ್ಲವರ್ಣ. ಶುಕ್ಲವರ್ಣವನ್ನು ಹೊಂದಿರುವಂಥವಳು. ಸಮಸ್ತ ವರ್ಣಗಳಿಗೂ ಎಲ್ಲ ಬಣ್ಣಕ್ಕೂ ಮೂಲವಾದದ್ದು ಅಂದರೆ ಬಿಳಿ ಬಣ್ಣ. ಶ್ರೇಷ್ಠವಾದಂತಹ ಆ ರೀತಿಯ ಶುಕ್ಲವರ್ಣದಿಂದ ಶೋಭಿಸ್ತಾ ಇದ್ದಾಳೆ ಆಜ್ಞಾಚಕ್ರದಲ್ಲಿ ನೆಲೆಸಿರುವಂತಹ ಆ ಜಗನ್ಮಾತೆ. 523ನೆಯ ನಾಮ ಷಡಾನನ. 6 ಮುಖಗಳನ್ನು ಈಕೆ ಹೊಂದಿದ್ದಾಳೆ. ಪಂಚಭೂತಗಳ ತನ್ಮಾತ್ರ ಶಕ್ತಿಯು ಈ ಪಂಚಭೂತಗಳಿಗೆ ಕಾರಣವಾಗಿರುವಂತಹ ಶುದ್ಧ ಸತ್ವಶಕ್ತಿಯೂ ಸೇರಿರುವಂತಹ ಸೂಚನೆಯಾಗಿ ಆ ಆಜ್ಞಾಚಕ್ರದಲ್ಲಿ ನೆಲೆಸಿರುವಂತಹ ದೇವಿಗೆ 6 ಮುಖ ಅಂತ ಹೇಳಲಾಗಿದೆ. 524ನೆಯ ನಾಮ ಮಜ್ಜಾ ಸಂಸ್ಥ. ಮಜ್ಜೆಯಲ್ಲಿ ನೆಲೆಸಿದ್ದಾಳೆ. ನಮ್ಮ ಶರೀರದಲ್ಲಿರುವಂತಹ ಮಜ್ಜಾಧಾತುವಿಗೆ ಅಭಿಮಾನಿ ದೇವತೆ ಈಕೆ. ಶರೀರಕ್ಕೆ ಅವಶ್ಯಕವಾದಂತಹ ಶಕ್ತಿ ಅಲ್ಲಿಂದ ಸಿಗತ್ತೆ. ಅಂತಹ ಶಕ್ತಿಯನ್ನು ನೀಡುವಂಥವಳು ಈ ತಾಯಿ. 525ನೆಯ ನಾಮ ಹಂಸವತಿ ಮುಖ್ಯಶಕ್ತಿ ಸಮನ್ವಿತ. ಹಂಸವತಿ ಮುಂತಾದ ಶಕ್ತಿಗಳಿಂದ ಕೂಡಿರುವಂಥವಳು. ಆಜ್ಞಾಚಕ್ರ 2 ದಳಗಳನ್ನು ಹೊಂದಿದೆ. ಈ 2 ದಳಗಳಲ್ಲಿ ಹ ಮತ್ತು ಕ್ಷ ಎಂಬ 2 ಅಕ್ಷರಗಳ ಶಕ್ತಿ ಸೇರಿದೆ. ಈ 2 ಅಕ್ಷರಗಳಿಗೆ ಹಂಸವತಿ ಮತ್ತು ಕ್ಷಮಾವತಿಯರು ಅಭಿಮಾನಿ ದೇವತೆಗಳಾಗಿದ್ದಾರೆ. 526ನೆಯ ನಾಮ ಹರಿದ್ರಾನೈಕ ರಸಿಕ. ಕೇಸರಿ ಪರಿಮಳದಿಂದ ಕೂಡಿರುವಂತಹ ಅನ್ನದಲ್ಲಿ ಪ್ರೀತಿಯನ್ನು ಹೊಂದಿರುವಂಥವಳು. ಶಾಲಾನ್ನ ಮೊದಲಾದಂತಹ ಮಧುರ ಮತ್ತು ಪರಿಮಳಯುಕ್ತ
ಅನ್ನದಲ್ಲಿ ಪ್ರೀತಿಯನ್ನು ಹೊಂದಿದ್ದಾಳೆ ಆ ತಾಯಿ. 527ನೆಯ ನಾಮ ಹಾಕಿನಿ ರೂಪಧಾರಿಣಿ. ಹಾಕಿನಿ ರೂಪವನ್ನು ಹೊಂದಿರುವಂಥವಳು. ಹಾ ಅಂದರೆ ತ್ಯಾಗ, ಹಾಕಿನಿ ಅಂದರೆ ಆಗ ಬಿಡೋದು ಅಂತ ಅರ್ಥ ಆಗತ್ತೆ. ವಿಜ್ಞಾನಮಯ ಕೋಶಕ್ಕೆ ಪ್ರಧಾನವಾಗಿರುವಂತಹ ಆಜ್ಞಾಚಕ್ರ ಸಮಸ್ತ ಬಹಿರ್ವ್ಯಾಪಾರಗಳಿಂದ ಬಿಡಲ್ಪಟ್ಟಿರುವಂತಹ ಈಶ್ವರಿ ಸ್ಥಳವಾಗಿದೆ. ಹಾ ಗತಿ ಅನ್ನುವಂತೆ ಹಾಕಿನಿ ಅಂದರೆ ಗಮನವುಳ್ಳದ್ದು ಅನ್ನುವಂತಹ ಒಂದು ಅರ್ಥ ಸಹ ಇದೆ. ವಿಜ್ಞಾನಮಯ ಕೋಶದಿಂದಲೇ ಸಕಲ ವ್ಯಾಪಾರದ ಗಮನಕ್ಕೆ ಅಂಕುರಾರ್ಪಣೆ ಆಗತ್ತೆ. ಅಂದರೆ ಆಜ್ಞಾಚಕ್ರ ಸ್ವರೂಪಳಾದಂತಹ ಈಶ್ವರಿ ಆ ಶಕ್ತಿಯಿಂದಲೇ ಸೃಷ್ಟಿ ಮತ್ತು ವ್ಯಾಪಾರಕ್ಕೆ ಅಂಕುರ, ಅದು ಮೂಲ ಅಂತ ತಿಳಿದು ಬರುತ್ತೆ. ಸಕಲ ಕಾರ್ಯಕ್ಕೂ ಮೂಲವಾಗಿ ಆಜ್ಞಾರೂಪ ಆಗಿರೋದ್ರಿಂದ ಇದಕ್ಕೆ ಆಜ್ಞಾಚಕ್ರ ಅನ್ನೋ ಹೆಸರು ಬಂದಿದೆ. ಇದು ಜ್ಞಾನ ಶಕ್ತಿಯ ಮಹತ್ವವನ್ನು ಸೂಚನೆ ಮಾಡುತ್ತೆ. ಆಜ್ಞಾಚಕ್ರದಿಂದ ಸಹಸ್ರಾರಕ್ಕೆ ಅಂದರೆ ಪರಬ್ರಹ್ಮ ತತ್ವಕ್ಕೆ ಹೋಗುವಂತಹ ಜ್ಞಾನ ಮಾರ್ಗದ ಗಮನವನ್ನು ಹೊಂದಿರೋದಿದು ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. ಹಾಕಿನಿ ಅನ್ನೋ ಶಬ್ದಕ್ಕೆ ಶಿವ, ಸ್ವರ್ಗ, ಧಾರಣ, ಪಾಪಹರಣ, ಚಂದ್ರ ಹೀಗೆ ಅನೇಕ ಅರ್ಥಾನಕ್ಕೆ ಅನುಸಾರವಾಗಿ ಇದನ್ನು ಈಶ್ವರೀ ಸ್ಥಳ ಅಂತ ಕರೆದಿದ್ದಾರೆ. 528ನೆಯ ನಾಮ ಸಹಸ್ರದಳ ಪದ್ಮಸ್ಥ. ಸಹಸ್ರದಳ ಪದ್ಮದಲ್ಲಿ ನೆಲೆಸಿರುವಂಥವಳು. ಈ ಸಹಸ್ರಾರ ನಮ್ಮ ಶಿರಸ್ನಲ್ಲಿರಿದೆ. ಪರಬ್ರಹ್ಮ ತತ್ವವೇ ಈ ಕಮಲದಲ್ಲಿ ಇರುವಂಥದ್ದು. ಪರಬ್ರಹ್ಮವೇ ಆಗಿರುವಂತಹ ಸಪ್ತ ವ್ಯಾಹೃತಿಗಳಲ್ಲಿನ ಸತ್ಯಂ ಅನ್ನುವಂತಹ ತತ್ವವನ್ನು ಇದು ಹೊಂದಿದೆ. ಸಪ್ತ ಮಾತೃಕೆಯರಲ್ಲಿ ಬ್ರಾಹ್ಮಿಯನ ದೇವತೆಯನ್ನಾಗಿ ಹೊಂದಿದೆ. ಸಪ್ತ ಸ್ವರಗಳಲ್ಲಿ ಷಡ್ಜಸ್ವರಕ್ಕಿದು ಆಧಾರವಾಗಿದೆ. ಸಹಸ್ರದಳ ಪದ್ಮದಲ್ಲಿ ನೆಲೆಸಿರುವಂತಹ ದೇವಿಯನ್ನು ಯಾಕಿನಿ ಅಂತ ಕರೆದಿದ್ದಾರೆ. ಈ ಯಾಕಿನಿ ದೇವಿಯ ಧ್ಯಾನ ಹೇಗಿದೆ? ಮುಂಡವ್ಯೋಮಸ್ಥ ಪದ್ಮೆ ದಶಶತದಲಕೆ ಕರ್ಣಿಕಾ ಚಂದ್ರ ಸಂಸ್ಥಾಂ ರೇತೋ ನಿಷ್ಠಾಂ ಸಮಸ್ತಾಯುಧ ಕಲಿತಕರಾಂ ಸರ್ವತೋ ವಕ್ತ್ರ ಪದ್ಮಾಂ ಆದಿಕ್ಷಾಂತಾರ್ಣ ಶಕ್ತಿ ಪ್ರಕಟ ಪರಿವೃತಾಂ ಸರ್ವವರ್ಣಾಂ ಭವಾನೀಂ ಸರ್ವಾನ್ನಾಸಕ್ತ ಚಿತ್ತಾಂ ಪರಶಿವರಸಿಕಾಂ ಯಾಕಿನೀಂ ಭಾವಯಾಮಃ. ಬ್ರಹ್ಮರಂಧ್ರದಲ್ಲಿರುವಂತಹ ಸಹಸ್ರದಳ ಪದ್ಮದ ಕರ್ಣಿಕೆಯ ಚಂದ್ರನಲ್ಲಿ ಇರುವಂಥವಳು. ರೇತಸ್ಸಿನ ಅಭಿಮಾನಿ ದೇವತೆನು. ಸಕಲ ವಿಧವಾದಂತಹ ಆಯುಧಗಳನ್ನು ಧರಿಸಿರುವಂಥವಳು. ಸರ್ವತೋಮುಖಳಾಗಿರುವಂಥವಳು. ಅಕಾರದಿಂದ ಕ್ಷಕಾರದವರೆಗೆ ಇರುವಂತಹ ಸಮಸ್ತ ವರ್ಣಶಕ್ತಿಗಳಿಂದ ಕೂಡಿರುವಂಥವಳು ಭವಾನಿ. ಸಮಸ್ತ ಆಹಾರದಲ್ಲೂ ಅಭಿರುಚಿಯನ್ನು ಹೊಂದಿರುವಂಥವಳು. ಪರಶಿವನಲ್ಲಿ ಆಸಕ್ತಳು ಆದಂತಹ ಯಾಕಿನೀ ದೇವಿಯನ್ನು ಧ್ಯಾನಿಸ್ತೀವಿ. ಬ್ರಹ್ಮರಂಧ್ರದಲ್ಲಿರುವಂತಹ ಆ ಸಹಸ್ರದಳ ಪದ್ಮದ ಕರ್ಣಿಕೆಯಲ್ಲಿ ಯಾಕಿನಿಯನ್ನು ನ್ಯಾಸ ಮಾಡಿ ಅದರ ದಳಗಳಲ್ಲಿ ಪ್ರತಿ 20ಕ್ಕೆ ಅಮೃತೆಯಿಂದ ಕ್ಷಮಾವತಿಯವರೆಗೆ ಅದರ 50 ಆವರಣ ಶಕ್ತಿಗಳನ್ನು ಮುಂಭಾಗದಿಂದ ಪ್ರದಕ್ಷಿಣ ರೂಪದಲ್ಲಿ ನ್ಯಾಸ ಮಾಡಿ ಧ್ಯಾನ ಮಾಡಬೇಕು. ಈ ನಮ್ಮ ಷಟ್ಚಕ್ರಗಳಲ್ಲಿ ರೂಪಿತವಾಗಿರುವಂತಹ ನಾಮಗಳು ಅಂದರೆ 475ನೇ ನಾಮದಿಂದ ಇಲ್ಲಿಯವರೆಗೆ ಹೇಳಿರುವಂತಹ ಆಹಾರಾದಿಗಳ ವಿಷಯ ಇದು ವೈದ್ಯಕೀಯ ಶಾಸ್ತ್ರಕ್ಕೆ ಅನುಸಾರವಾಗಿದೆ. ಚರಕ ಮತ್ತು ಸುಶ್ರುತ ಸಂಹಿತೆಗಳಲ್ಲಿ ವರ್ಣನೆ ಮಾಡಿರುವಂತೆ ಆಯಾ ಧಾತುಗಳ ಬೆಳವಣಿಗೆಗೆ ಅಗತ್ಯವಾದಂತಹ ಆಹಾರವನ್ನು ಇಲ್ಲಿ ಸೂಚಿಸಲಾಗಿದೆ. 529ನೆಯ ನಾಮ ಸರ್ವವರ್ಣೋಪಶೋಭಿತ. ಸಕಲ ವರ್ಣಗಳಿಂದಲೂ ಶೋಭಿತಳಾಗಿರುವಂಥಳು. ಪರಬ್ರಹ್ಮನೇ ಸಮಸ್ತ ಅಕ್ಷರಗಳಿಗೂ ಮತ್ತು ಸಮಸ್ತ ವರ್ಣಗಳಿಗೂ ಮೂಲವಾಗಿದೆ. ಅಕಾರದಿಂದ ಕ್ಷಕಾರದವರೆಗೆ 50 ವರ್ಣಗಳು. ಅಮೃತೆಯಿಂದ ಕ್ಷಮಾವತಿಯವರೆಗೆ 50 ಶಕ್ತಿಗಳು. ಈ ಎಲ್ಲ ವರ್ಣಗಳು ಮತ್ತು ಶಕ್ತಿಗಳಿಂದ ಸೇವಿಸಲ್ಪಡುವಂಥವಳೇ ಆ ಜಗನ್ಮಾತೆ. ಜಗತ್ತಿನ ಸೃಷ್ಟಿ ಎಲ್ಲಕ್ಕೂ ಆ ಶ್ರೀಮಾತೆ ಒಬ್ಬಳೇ ಮೂಲ ಕಾರಣ. ಆದ್ದರಿಂದ ಜಗತ್ತಿನ ಸಮಸ್ತ ವಸ್ತುಗಳಿಂದಲೂ ಪೂಜಿಸಲ್ಪಡುವಂಥವಳಾಕೆ. ಸರ್ವಶ್ರೇಷ್ಠಳು. ಆಕೆಯ ಸೃಷ್ಟಿಯೆಲ್ಲವೂ ಸಹ ಆಕೆಗೆ ಶೋಭಾದಾಯಕವಾಗಿ ಅಲಂಕಾರಪ್ರಾಯವಾಗಿ ಕಂಡುಬರುತ್ತೆ.
530ನೆಯ ನಾಮ ಸರ್ವಾಯುಧಧರ. ಸಕಲ ವಿಧವಾದಂತಹ ಆಯುಧಗಳನ್ನು ಆಕೆ ಧರಿಸಿದ್ದಾಳೆ. ಪರಬ್ರಹ್ಮನೇ ಸರ್ವ ವಿಧವಾದಂತಹ ಸೃಷ್ಟಿ ರಕ್ಷಣೆ ಮತ್ತು ಲಯದ ನಿಯಾಮಕ್ಕೂ ಕಾರಣವಾಗಿರುವಂಥದ್ದು. ಇದನ್ನು ಮೀರಿದ ಶಕ್ತಿನೇ ಇಲ್ಲ. ಆದ್ದರಿಂದ ಎಲ್ಲ ಆಯುಧಗಳು ಈ ಪರಾಶಕ್ತಿಯ ವಶವೇ ಆಗಿದೆ. ಹಾಗಾಗಿ ಜಗತ್ತಿನಲ್ಲಿ ಏನೇನು ಕಂಡುಬರುತ್ತೋ ಆಯುಧಗಳೆಲ್ಲವೂ ಸಹ ಆಕೆ ಕೈಯಲ್ಲಿ ಧರಿಸಿರುವ ಒಂದು ಸ್ವರೂಪ ಇಲ್ಲಿ ಚಿತ್ರಿತವಾಗಿದೆ. 531ನೆಯ ನಾಮ ಶುಕ್ಲ ಸಂಸ್ಥಿತ. ವೀರ್ಯಕ್ಕೆ ಅಭಿಮಾನಿ ದೇವತೆಯಾಗಿದ್ದಾಳೆ. ಶರೀರದಲ್ಲಿರುವಂತಹ ರೇತಸ್ಸಿನ ಅಭಿಮಾನಿ ದೇವತೆ ಈಕೆ. ದೇಹಕ್ಕೆ ಮೂಲವಾದದ್ದು ರೇತಸ್ಸು. ರೇತಸ್ಸಿನಂತೆ ದೇಹ ರೂಪುಗೊಳ್ಳುತ್ತೆ. ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋ ಶ್ರುತಿಗನುಸಾರವಾಗಿ ಸಮಸ್ತ ಜಗತ್ತು ಪರಬ್ರಹ್ಮ ಸ್ವರೂಪಿ. ಜಗತ್ತೇ ಪರಬ್ರಹ್ಮ. ಶ್ರೀದೇವಿನೇ ಆ ಪರಬ್ರಹ್ಮ ಸ್ವರೂಪಿಣಿ. ಸಮಸ್ತ ಜಗತ್ತಿನ ಬೀಜ ಸ್ವರೂಪಳೇ ಈಕೆ. 532ನೆಯ ನಾಮ ಸರ್ವತೋಮುಖಿ. ಎಲ್ಲ ಕಡೆ ಮುಖವನ್ನು ಹೊಂದಿರುವಂಥವಳು. ಪರಬ್ರಹ್ಮ ಎಲ್ಲೆಲ್ಲೂ ವ್ಯಾಪಿಸಿರೋದ್ರಿಂದ, ಎಲ್ಲವೂ ಪರಬ್ರಹ್ಮನೇ ಆಗಿರೋದ್ರಿಂದ ಸರ್ವತೋಮುಖಿ ಅಂತ ಸ್ತುತಿಯನ್ನು ನಾವು ಕಾಣ್ತೀವಿ. ವಿಶ್ವತಶ್ಚಕ್ಷುರುತ ವಿಶ್ವತೋಮುಖ ಅನ್ನೋಂತಹ ಶ್ರುತಿನೇ ಇದಕ್ಕೆ ಆಧಾರ. ಹಾಗೆ ಗೀತೆನಲ್ಲೂ ಸಹ ಇದೇ ರೀತಿಯ ಒಂದು ವಿರಾಟ್ ಸ್ವರೂಪದ ವರ್ಣನೆ ಕಂಡುಬರುತ್ತೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಅಂತ. ಆ ಬ್ರಹ್ಮ ಎಲ್ಲ ದಿಕ್ಕುಗಳಲ್ಲೂ ಕೈ, ಕಾಲು, ಕಣ್ಣು, ತಲೆ, ಮುಖ, ಕಿವಿಗಳನ್ನು ಹೊಂದಿ ಲೋಕವನ್ನೆಲ್ಲ ಆವರಿಸಿ ನಿಂತಿದೆ. ಸಮಸ್ತ ಜಗತ್ತನ್ನು ಯಾವುದು ವ್ಯಾಪಿಸಿದೆಯೋ ಅದೇ ಆ ಪರಬ್ರಹ್ಮ ವಸ್ತು. 533ನೆಯ ನಾಮ ಸರ್ವೋದನ ಪ್ರೀತ ಚಿತ್ತ. ಎಲ್ಲ ವಿಧವಾದಂತಹ ಅನ್ನದಲ್ಲೂ ಪ್ರೀತಿಯನ್ನು ಹೊಂದಿರುವಂಥವಳು. ಅನ್ನಂ ಬ್ರಹ್ಮ ಅನ್ನೋ ಶ್ರುತಿಯಂತೆ ಅನ್ನವೇ ಬ್ರಹ್ಮ. ಪರಬ್ರಹ್ಮವಲ್ಲದ ಪದಾರ್ಥ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಲಯದ ಸಂದರ್ಭದಲ್ಲಿ ಪ್ರಪಂಚವನ್ನೇ ಭಕ್ಷಿಸಿ ತನ್ನೊಬ್ಬಳೇ ಉಳಿಯೋಳಾದ್ರಿಂದ ಎಲ್ಲ ವಿಧವಾದಂತಹ ಆಹಾರದಲ್ಲೂ ಆ ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿ ಸಮಾನವಾದಂತಹ ಪ್ರೀತಿಯನ್ನು ಹೊಂದಿದ್ದಾಳೆ. 534ನೆಯ ನಾಮ ಯಾಕಿನ್ಯೆಂಬ ಸ್ವರೂಪಿಣಿ. ಯಾಕಿನಿ ಮಾತೆಯ ಸ್ವರೂಪವಾಗಿರುವಂಥವಳು. ಯಾಕ ಅಂದರೆ ವಾಣಿ, ಪುರುಷೋತ್ತಮ, ಸಂಕರ್ಷಣ, ಪ್ರಳಯಾಂತಕ, ಹೀಗೆ ಅನೇಕ ಅರ್ಥಗಳನ್ನು ಕಾಣ್ಬೋದು. ವಾಣಿ ಅಂದರೆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಸರಸ್ವತಿ ಅಥವಾ ಬ್ರಾಹ್ಮಿನೇ ಆಗಿದ್ದಾಳೆ. ಸಹಸ್ರಾರ ಕಮಲಕ್ಕೂ ಸಪ್ತ ಮಾತೃಕೆಯರಲ್ಲಿ ಬ್ರಾಹ್ಮಿನೇ ಅಧಿದೇವತೆ. ಯಾಕಿನ್ಯೆಂಬ ಸ್ವರೂಪಿಣಿ ಅಂದರೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಶ್ರೀಮಾತಿನಿ. ಇಲ್ಲಿ ಮತ್ತೊಂದು ವಿಶೇಷವನ್ನು ಸಹ ಗಮನಿಸ್ಬೋದು. ಷಟ್ಚಕ್ರದಲ್ಲಿ ಮೂಲಾಧಾರದಿಂದ ಪ್ರಾರಂಭಿಸಿ ಕ್ರಮವಾಗಿ ಸಹಸ್ರಾರ ಕಮಲದವರೆಗೆ ಅಥವಾ ಸಹಸ್ರಾರದಿಂದ ಪ್ರಾರಂಭಿಸಿ ಕೆಳಗೆ ಮೂಲಾಧಾರದವರೆಗೆ ಅನ್ನೋ ಕ್ರಮದಿಂದ ಇಲ್ಲಿ ಆರಂಭವಾಗಿಲ್ಲ. ವಿಶುದ್ಧ ಚಕ್ರದಿಂದ ಆರಂಭಿಸಿ ಮೂಲಾಧಾರದವರೆಗೆ ಇರುವಂತಹ ಚಕ್ರಗಳ ತತ್ವ ಇಲ್ಲಿ ಬಂದಿದೆ. ಅನಂತರ ಆಜ್ಞಾ ಮತ್ತು ಸಹಸ್ರಾರ ಚಕ್ರದ ವಿಷಯ ಕಂಡುಬರುತ್ತೆ. ಯಾಕೆ ಹೀಗೆ ಅಂದರೆ ಆತ್ಮನೋ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ ಪೃಥಿವಿ ಅನ್ನೋ ಶ್ರುತಿ ವಾಕ್ಯದಂತೆ ಆಕಾಶ ತತ್ವದಿಂದ ಆರಂಭ ಮಾಡಿ ಭೂತತ್ವದವರೆಗೆ ಆಗುವಂತಹ ಸೃಷ್ಟಿ ಕ್ರಮವನ್ನು ಸೂಚಿಸೋಕ್ಕಾಗಿ ಆ ಆಕಾಶ ತತ್ವವಾದಂತಹ ವಿಶುದ್ಧ ಚಕ್ರದಿಂದ ಪೃಥ್ವಿ ತತ್ವವಾದಂತಹ ಮೂಲಾಧಾರದವರೆಗಿನ ವಿವರಣೆ ಕ್ರಮವಾಗಿ ಕಂಡುಬಂದಿದೆ. ವಿಶುದ್ಧ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ಇರುವಂತಹ ತತ್ವಗಳೆಲ್ಲ ಈ ಸುಷುಮ್ನ ನಾಡಿಯ ಹೊರ ವ್ಯಾಪಾರಕ್ಕೆ ಸಂಬಂಧಪಟ್ಟು ಸೃಷ್ಟಿ ಮತ್ತು ವ್ಯಾಪಾರಗಳ ಕಾರ್ಯಕ್ಕೆ ಸಹಕಾರಿಯಾಗಿದೆ. ಅನಂತರ ಆಜ್ಞಾ ಮತ್ತು ಸಹಸ್ರಾರ ಚಕ್ರಗಳ ತತ್ವ ಸುಷುಮ್ನ ನಾಡಿಯ ಒಳಗೆ ಸಂಬಂಧಪಟ್ಟಿದ್ದು ಮೋಕ್ಷ ಕ್ರಮವನ್ನು ಇದು ತಿಳಿಸತ್ತೆ. ಆಜ್ಞಾದಿಂದ ಮೂಲಾಧಾರ ಚಕ್ರದವರೆಗೆ ಇರುವಂತಹ ಚಕ್ರಗಳಲ್ಲಿರುವ ಅಕ್ಷರ ಮತ್ತು ಇದರ ತತ್ವಗಳೆಲ್ಲವೂ ಸುಷುಮ್ನ ನಾಡಿಯ ಹೊರ ಪ್ರಕಾರದ ಚಕ್ರಗಳಲ್ಲಿರುತ್ತೆ. ನಮ್ಮ ಸೊಂಟದ ಕೆಳಗಿನಿಂದ ಶಿರಸ್ಸಿನವರೆಗೂ ಒಂದು ತಾವರೆಯ ನಾಳದಂತೆ
ಅತಿ ಸೂಕ್ಷ್ಮವಾದಂತಹ ಒಂದು ನಾಡಿ ಇದು ಸುಷುಮ್ನ ನಾಡಿ. ಈ ನಾಳದ ಮೇಲ್ಭಾಗದ ತುದಿಯಲ್ಲಿರುವಂತಹ ಕಮಲದ ಸ್ಥಳವೇ ಸಹಸ್ರಾರ ಕಮಲ. ಅದು ಓಂಕಾರ ಅಥವಾ ಪರಬ್ರಹ್ಮ ಸ್ಥಾನ ಅಂತನಿಸಿದೆ. ಈ ಓಂಕಾರ ತತ್ವ ಅಥವಾ ಅನಾಹತನಾದ ಈ ಸುಷುಮ್ನ ನಾಡಿಯ ಒಳಗಿರುತ್ತೆ. ಸುಷುಮ್ನ ನಾಡಿಯ ಹೊರ ಪ್ರಕಾರದಲ್ಲಿರುವಂತಹ ಅಕ್ಷರ ಮತ್ತು ಇತರ ತತ್ವಗಳೆಲ್ಲ ಆಹತನಾದ ಅನಿಸಿ ಓಂಕಾರದ ವಿವರಣೆಯಾದಂತಹ ಸಗುಣ ಶಕ್ತಿಗಳು ಅಂತ ಕರೆಯಲ್ಪಟ್ಟಿವೆ. ಮತ್ತು ಬ್ರಹ್ಮಾಂಡ ಹಾಗೂ ಪಿಂಡಾಂಡವಾದಂತಹ ನಮ್ಮ ದೇಹದ ಸೃಷ್ಟಿ ಮತ್ತು ವ್ಯಾಪಾರಕ್ಕೆ ಇದು ಸಂಬಂಧಿಸಿದೆ. ಈ ಅಕ್ಷರಗಳಲ್ಲಿ ಸ ಅನ್ನೋ ಅಕ್ಷರ ಮೂಲಾಧಾರ ಚಕ್ರದಲ್ಲಿ, ಹ ಅನ್ನೋ ಅಕ್ಷರ ಆಜ್ಞಾಚಕ್ರದಲ್ಲೂ ಇರುತ್ತೆ. ಸಕಾರ ಶುದ್ಧ ಸತ್ವಶಕ್ತಿಯಾಗಿ ದೇಹವನ್ನು ಸೃಷ್ಟಿ ಮಾಡಿಕೊಂಡು ಕುಂಡಲಿನಿ ಶಕ್ತಿ ಎನಿಸಿ ಈ ಮೂಲಾಧಾರ ಚಕ್ರದಲ್ಲಿ ಸುಪ್ತಾವಸ್ಥೆಯಲ್ಲಿರುತ್ತೆ. ಇದನ್ನೇ ಚಂದ್ರಶಕ್ತಿ ಅಂತ ಹೇಳೋದು. ಇನ್ನು ಹಕಾರ ಸೂರ್ಯಶಕ್ತಿಯಾಗಿ ಪ್ರಾಣವಾಗಿಯೂ ಸಹ ಇರುತ್ತೆ. ನಮ್ಮ ಭ್ರೂಮಧ್ಯದಲ್ಲಿರುವಂತಹ ಹ ಅಕ್ಷರ ರೂಪವಾದಂತಹ ಸೂರ್ಯ, ಮೂಲಾಧಾರದಲ್ಲಿರುವಂತಹ ಸ ಅಕ್ಷರ ರೂಪನಾದಂತಹ ಚಂದ್ರನು ಪರಸ್ಪರ ಆಕರ್ಷಿಸಿ ಗಮನಾಗಮನ ರೂಪವಾದಂತಹ ಸ್ಪಂದನ ಶಕ್ತಿಯಾಗಿ ಪಂಚಪ್ರಾಣಗಳ ಮತ್ತು ಶ್ವಾಸೋಚ್ಛ್ವಾಸದ ಕ್ರಿಯೆ ನಡೆಯುತ್ತೆ. ಈ ಉಸಿರಾಟ ಶ್ವಾಸೋಚ್ಛ್ವಾಸ ಸುಷುಮ್ನ ನಾಡಿಯ ಎಡಬಲ ಭಾಗದಲ್ಲಿ ಇರುವಂತಹ ಚಂದ್ರನಾಡಿ ಮತ್ತು ಸೂರ್ಯನಾಡಿಗಳಿಂದ ನಡೆಯುತ್ತೆ. ಇದೆ ದೇಹದ ವ್ಯಾಪಾರ ಕ್ರಮ. ನಾವು ನಿಶ್ಚಲ ಚಿತ್ತರಾಗಿ ಧ್ಯಾನ ಮಾಡುವಾಗ ಅಂತರ್ಮುಖದಲ್ಲಿ ಗೋಚರವಾಗುವಂತಹ ತೇಜಸ್ಸನ್ನೇ ನಾನು ಅಂತ ಧರಿಸಿ ಸ್ಥಿರತ್ವವನ್ನು ಪಡೆದಾಗ ಅಹಂಜ್ಞಾನ ಮಾತ್ರ ಶೇಷವಾಗಿ ನಿಲ್ಲುತ್ತೆ. ಈ ಅಹಂಜ್ಞಾನ ಸಹಸ್ರಾರ ಕಮಲದಲ್ಲಿ ಸರ್ವವ್ಯಾಪಿ ಪುರುಷೋತ್ತಮ ಸಚ್ಚಿದಾನಂದ ಸ್ವರೂಪನಾದಂತಹ ಪರಬ್ರಹ್ಮನಲ್ಲಿ ಕರಗಿ ಹೋಗುತ್ತೆ. ಏನೆಂದರೆ ಉಪ್ಪು ನೀರಲ್ಲಿ ಹಾಕಿದ್ರೆ ಹೇಗೆ ಕರಗಿ ಹೋಗುತ್ತೋ ಆ ರೀತಿಯಾಗಿ ಅಭೇದದಿಂದ ಕರಗಿ ಹೋಗುತ್ತೆ. ನಾನು ಬೇರೆ ಮತ್ತೊಂದು ಬೇರೆ ಅನ್ನುವಂತಹ ಅರಿವೇ ಆಗ ಉಂಟಾಗೋದಿಲ್ಲ. ಇದೇ ಮೋಕ್ಷಕ್ರಮ. ನಮ್ಮೊಳಗಿನ ತತ್ವವನ್ನು ನಾವು ಅರಿತರೆ ಅದರಿಂದ ನಾವು ಈ ಇಹಲೋಕದ ವ್ಯಾಪಾರದಿಂದ ನಿರ್ಲಿಪ್ತರಾಗಿ ವಿಮುಕ್ತರಾಗಿ ಶುದ್ಧರಾಗಿ ಆ ಪರತತ್ವದ ಕಡೆಗೆ ಸಾಗಬಹುದು. ಇದಕ್ಕೆ ಬೇಕಾಗುವಂತಹ ಹೊರ ಸಾಧನ ನಮ್ಮ ದೇಹವಾಗಿದೆ. ಈ ದೇಹದೊಳಗಿರುವಂತಹ ಆ ಸೃಷ್ಟಿ ವೈಚಿತ್ರ್ಯವನ್ನು ಅಥವಾ ಚೈತನ್ಯವನ್ನು ನಮ್ಮ ಜ್ಞಾನ ದೃಷ್ಟಿಯಿಂದ ಬೆಳೆಸ್ಕೊಳ್ಳುವಂತಹ ಮಾರ್ಗವನ್ನು ಆ ಜಗನ್ಮಾತೆಯ ಒಂದೊಂದು ನಾಮಗಳಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಆ ಒಂದೊಂದು ನಾಮವನ್ನು ನಾವು ಅನುಸಂಧಾನ ಮಾಡ್ತಾ ಹೋದರೆ ನಮ್ಮೊಳಗಿರುವಂತಹ ಆ ಒಂದು ವಿಶಾಲತೆಯ ಅರಿವು ನಮಗೆ ಉಂಟಾಗೋಕ್ಕೆ ಸಾಧ್ಯ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.